ನೋಡಿಲ್ಲ ಅಂದ್ರೆ ರೀ ಚೇತನ್, ಎಷ್ಟೊತ್ತಿಗೆ ರೀ ಲಾಗಿನ್ ಮಾಡೋದು? ಲಾಗೌಟ್ ಮಾತ್ರ ಕರೆಕ್ಟಾಗಿ ಮಾಡ್ತೀರಾ? ಆ ಕೋಡಲ್ಲಿ 108 ಬಗ್ಗಿದೆ, ಇನ್ನೂ PPT ಬೇರೆ ರೆಡಿ ಆಗಿಲ್ಲ. ನೀವು ಈ ಥರ ಓದ್ಲ ಹೊಡೆದ್ರೆ ನನಗೆ ಯಾರು ಹೈಕ್ ಕೊಡ್ತಾರೆ? ಅಲ್ಲ ಸರ್, ಅದು ಆಕ್ಚುಲ್ ಆಗಿ. ಚೇತನ್ ಹೇಗಿದ್ಯೋ? ಹುಷಾರಾದ್ಯಾ? ಎನಿವೇಸ್ ಥ್ಯಾಂಕ್ಸ್ ಕಣೋ, ನೈಟ್ ಎಲ್ಲ ಕೂತು ಬಗ್ಸ್ ಫಿಕ್ಸ್ ಮಾಡಿದ್ದಕ್ಕೆ. PPTನೂ ಚೆನ್ನಾಗೇನೆ ಇದೆ, ಆದರೆ ನೀನು ಕಲರ್ ಸೆನ್ಸ್ ಇಲ್ಲ ಅಷ್ಟೇ. ಪರವಾಗಿಲ್ಲ ಬಿಡು, ನಾ ಹೇಳ್ಕೊಡ್ತೀನಿ. ಸಾರಿ ಸರ್, ನಿಮ್ಗೆ CC ಇಡೋದು ಮರ್ತೋಗಿದ್ದೆ. ಓಕೆ, ಬಟ್ ಬಿ ಆನ್ ಟೈಮ್. ಸೆಂಡ್ ಮಿ ದ PPT ನಾವು. ಹಿಂಗೆ ಇವೆಲ್ಲ ಏನೋ ಆ ಜೋಲ್ಪಾಟಿ ಆದಿತ್ಯ ಇದ್ದದಕ್ಕೆ ಸರಿ ಹೋಯ್ತು ಅಷ್ಟೇ. ಥ್ಯಾಂಕ್ಸ್ ಕಣೆ. ಪಾರ್ಟಿ ಎಲ್ಲ ಏನು ಬೇಡ ಬಿಡಿ, ಕೊಡಿಸ್ತೀನಿ ಅಂದಿದ್ಯಾರು? ಏನು ನನ್ನ ಕಲರ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ನೀನು ಹಾಕೊಂಡ್ ಬಂದಿರ, ನಾನಲ್ಲ. ಎಷ್ಟು ಕುಡ್ತೀಯಾ? ಬಾ ಒಂದು ಟೀ ಕುಡ್ಕೊಂಬರೋಣ. ಸರಿ ನಡಿ, ಕ್ಯೂಯಲ್ಲಿ ಯೂಸ್ ಮಾಡು, ಈಸಿ ಆಗುತ್ತೆ. ಟೀ ಕುಡ್ದು 1 hour ಆಯ್ತು, ನಂಗೆ ಒಂಥರ ಆಗ್ತಿದೆ. ಬಾ ಒಂದು ಟೀ ಕುಡ್ಕೊಂಬರೋಣ. ಹೋಗಲೇ ಸುಮ್ಮನೆ. ಬಾರೋಗೋಣ. ಏನೇನಿಂದ ಬರಲ್ಲ ಅಂದ್ರೂ ಕೇಳ್ತಾ ಇಲ್ಲಲ್ಲ. ಎಲ್ಲೋ ಟೀ ಸ್ಮೆಲ್ ಬರ್ತಿದ್ಯಲ್ಲ. ಬಂದ್ರೆ ನನಗೇನು, ನನಗಂತೂ ಟೀ ಕುಡ್ದು ಸಾಕಾಯ್ತು. ಅದೇನು ಟೀ ಕುಡಿತಾರೋ ಏನು. ಈ ಡವ್ಗೇನು ಕಮ್ಮಿ ಇಲ್ಲ, ನನಗೂ ಕುಡಿಬೇಕನ್ಸ್ತಿದೆ. ನಡಿ ಮಚ್ಚ, ಒನ್ ಲಾಸ್ಟ್ ಟೈಮ್. ಸ್ವಲ್ಪ ಆ ಕಡೆ ನೋಡು ಕಂದ. ಮಗ, ನಾವೆಲ್ಲ ಊಟಕ್ಕೆ ಹೋಗ್ತಾ ಇದೀವಿ, ಬರ್ತೀಯಾ? ಬ್ರೋ ಡೋಂಟ್ ಮೈಂಡ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಓಕೆನಾ? ನೆಕ್ಸ್ಟ್ ಟೈಮಾ? ಸರಿ. ಬ್ರೋ, ಮ್ಯಾನೇಜರ್ದು ಡಿವೋರ್ಸ್ ಅಂತೆ, ಹೌದಾ? 2ನೇ ಮದುವೆನೂ ಡಿವೋರ್ಸ್ ಆಯ್ತಾ ಮಗ? ಅಂತೆ, ನನಗೆ ಸುನೀಲ ಹೇಳಿದ್ದು. ನಿನ್ಗೇನಾದ್ರು ಗೊತ್ತಾಯ್ತಾನೆ? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಏನ್ರೋ ಎಲ್ಲ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಅದೇ ಕಣೋ, ನಮ್ಮ ಸಡೆ ಮ್ಯಾನೇಜರ್ದು ಡಿವೋರ್ಸ್ ಆಲ್ಮೋಸ್ಟ್ ಕನ್ಫರ್ಮ್ ಅನ್ಕೋ. ಪಕ್ಕಾ ಇನ್ಸೈಡ್ ನ್ಯೂಸ್. ಅದ್ಯಾರೋ ಮಲಯಾಳಿ ಆಂಟಿ ಜೊತೆ ಅಫೇರ್ ಅಂತೆ. ಹೌದಾ? ಬಾ ಡಿಟೇಲ್ ಆಗಿ ಹೇಳ್ತೀನಿ. ಓಕೆ. ಹಾಯ್, ಚೇತನ್ ಎಲ್ಲಿ ಕಾಣ್ತಿಲ್ಲ? ಬಂದಿಲ್ವಾ? ನನಗೆ ಗೊತ್ತಿಲ್ಲ. ಕಾಫಿ ಕುಡಿಯೋಕೋಣ? ಹೋಗ. ಅಕ್ಷತಾ, ಚೇತನ್ದು ಪಾರ್ಸಲ್ ಬಂದಿದೆ, ತಗೋ. ಅದಕ್ಕೆ ನಾನೇನು ಮಾಡಲಿ? ತಗೊಂಡೋಗಿ ಅವ್ನ ಪ್ಲೇಸಲ್ಲಿ ಇಡು. ಹಲೋ ಹಲೋ ಮ್ಯಾಮ್, ಚೇತನ್ ಹೆಸರಲ್ಲಿ ನೀವು ಯಾಕೆ ಒಂದು ಕ್ರೆಡಿಟ್ ಕಾರ್ಡ್ ತಗೋಬಾರ್ದು? ಹಲೋ ಹಲೋ, ತಗೊಳ್ಳಿ ಮ್ಯಾಮ್, ಚೆನ್ನಾಗಿರುತ್ತೆ. ಪ್ಲೀಸ್ ಒಂದ್ಸರಿ ತಗೊಂಡು ನೋಡಿ. ಡು ಯು ನೋ ವೇರ್ ಇಸ್ ಚೇತನ್? ನಂಗೆ ಗೊತ್ತಿಲ್ಲ, ಹೋಗೋ ಸಡೆ. ಏನೋ? ಸಾರಿ ಸರ್, ಐ ಥಿಂಕ್ ಹಿ ಈಸ್ ಆನ್ ಲೀವ್ ಸರ್. Please ensure it is done by end of the day. ಓಕೆ ಸರ್. ಏನು ಇವತ್ತು ಲೇಟ್ ಆಗುತ್ತಾ? ಹೋಗೋಣ, ನೀನು ಹೊರಡು. ಪರವಾಗಿಲ್ಲ, ಒಟ್ಟಿಗೆ ಹೋಗೋಣ. ಮಾಡು. ನೀನು ಹೀಗೆಲ್ಲ ಕೋತಿ ಥರ ಆಡೋದಿದ್ರೆ ಮೊದಲು ಹೊರಡು, ನಂಗೆ ತುಂಬ ಕೆಲಸ ಇದೆ. ಮಾ, ಅಕ್ಕಂಗೆ ಕೆಲಸ ಜಾಸ್ತಿ ಆದ್ರೆ ಹೇಳು, ಅಕ್ಕಂಗೆ ಕಂಪ್ನಿ ನಾವು ಕೊಡ್ತೀರಿ. ಮಾ, 10 ಗಂಟೆ ಆಗ್ಲಿ 9 ಗಂಟೆ ಆಗ್ಲಿ, ಮಾ ಆರ್ಮಿಗಳ ತರ ಹೋರಾಡ್ಕೊಂಡು ಕೂತ್ಕೊಂಡಿರ್ತೀರಿ. ಮ್ಯಾನೇಜರ್ ಕೆಲಸ ಕೊಡಕ್ ಬಂದ್ರೆ ಹೇಳು, ಮಾ ಹಂಗೆ ಸುಮ್ಮನೆ ಶಾರ್ಟ್ ಡಿಬುಕ್ ಅಂತ ಕೊಡ್ತಾ ಇರ್ತೀವಿ. ಈ ಗುಡ್ ಬೈಸ್ ಎಲ್ಲ ಕಷ್ಟ ಅನಿಸುತ್ತೆ ನನಗೆ. ಆಫೀಸ್ ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್ ಕಣೆ. ನಾವು ಒಟ್ಟಿಗೆ ಬೆಳೆದಿರೋದಿಲ್ಲ, ಓದಿರಲ್ಲ. ಇಲ್ಲಿ ಬಂದು ಕೆಲಸ, ಲೈಫ್, EMI ಪ್ರೆಷರ್ ಅಂತ ಏನೋ ಒಂದು ಬಾಂಡ್ ಬೆಳೆಸ್ಕೊಂಡು ಫ್ರೆಂಡ್ಸ್ ಆಗ್ಬಿಡ್ತೀವಿ. ಕೆಲಸಕ್ಕಂತಾನೆ ಊರು ಬಿಟ್ಟು ಬಂದಾಗ ದೀಸ್ ಲಿಟಲ್ ಫ್ರೆಂಡ್ಶಿಪ್ಸ್ ರಿಯಲಿ ಕೀಪ್ಸ್ ಅಸ್ ಗೋಯಿಂಗ್. ಬಟ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಈ ಫ್ರೆಂಡ್ಶಿಪ್ ಆಫೀಸಿಂದ ಆಚೆ ಹೋಗೋದೇ ಇಲ್ಲ. ಮೆಸೆಂಜರ್, ಇಮೇಲ್ಸ್, PPTs, ಅಪ್ರೈಸಲ್ ಅನ್ನೋ ಈ ಪ್ರಪಂಚದಲ್ಲಿ ಕೊಲೀಗ್ಸು ಫ್ರೆಂಡ್ಸ್ ಆಗಿ ಪ್ಲೇ ಮಾಡೋ ರೋಲ್ ಇದೆಯಲ್ಲ, ಇಟ್ಸ್ ರಿಯಲಿ ಬಿಗ್. ಇಟ್ಸ್ ಕೈಂಡ್ ಆಫ್ ಅಂಡರ್ ರೇಟೆಡ್. ಆ್ಯಂಡ್ ನಾವು ಫ್ರೆಂಡ್ಸಾ ಕೊಲೀಗ್ಸ್ ಅಂತ ಡಿಸೈಡ್ ಆಗೋ ಅಷ್ಟರಲ್ಲಿ ಬೇರೆ ಕಂಪ್ನಿ ಜಾಯ್ನ್ ಆಗಿಬಿಟ್ಟಿರ್ತೀವಿ. I really had a great time with you. Same here.
ಅಯ್ಯೋ ಸೆಂಟಿಮೆಂಟ್ಲು, ನೀನೇನು ಮದುವೆ ಗಂಡನ ಮನೆಗೆ ಹೋಗ್ತಿಲ್ಲ ಅಲ್ವಾ, ಆಗಾಗ ಸಿಗ್ತಾ ಇರು. ಹೋಗೋಕ್ಕೂ ಮುಂಚೆ ಪಾರ್ಟಿ ಗಿಟ್ಟಿ ಏನಾದರೂ ಕೊಡಿಸ್ತೀಯೋ ಇಲ್ವೋ? ನಿಂಗಿಲ್ಲ ಅಂತೀನಾ? ನಡಿ. ನಿಜವಾಗ್ಲೂ ಕೊಡಿಸ್ತೀಯಾ ಹ್ಞೂ. ಅಥವಾ ಅಲ್ಲಿ ಹೋದ್ಮೇಲೆ ನನಗೆ ಪೇ ಮಾಡೋಕ್ಕೆ ಹೇಳ್ತೀಯಾ? ಬಾರಿ ಸುಮ್ಮನೆ